ಕೆಲವೊಂದು ಮನಸ್ಥಿತಿಯವರಿದ್ದಾರೆ, ದೂರದಿಂದಾನೇ ಇನ್ನೊಬ್ಬರ ಜೀವನ ಶೈಲಿನ ನೋಡಿ ಅದು ಹೀಗೆ ಅಂತ ಅವರೇ ಡಿಸೈಡ್ ಮಾಡ್ಬಿಡೋದು. ನಾನೀಗ ಮಾತಾಡ್ತಾ ಇರೋದು ಆ ಮನಸ್ಥಿತಿಯವ್ರ ಬಗ್ಗೆ ಅಲ್ಲ, ಅವ್ರು ಮಾತಾಡೋ ನಮ್ಮ ಮೀನುಗಾರರ ಬಗ್ಗೆ. ಆ ಮನಸ್ಥಿತಿಯವ್ರು ಹೇಳೋ ಮಾತು ಹೀಗಿರುತ್ತೆ: ಮೀನುಗಾರರು ಸಮುದ್ರಕ್ಕೆ ಹೋಗ್ತಾರೆ, ಬೇಕಾದಷ್ಟು ಮೀನ್ ತಗೊಂಡ್ ಬರ್ತಾರೆ ಅಂತ. ಸ್ವಾಮಿ, ಅದು ಮೀನು, ಸಮುದ್ರದ ದಡದ ಮೇಲೆ ಸಿಗೋ ಮರಳಲ್ಲ ಹೋಗಿ ತುಂಬ್ಕೊಂಡ್ ಬರೋದಕ್ಕೆ. ಮೀನುಗಾರ ಸಮುದ್ರದಲ್ಲಿ ಕಳೆದಿರೋ ದಿನದಲ್ಲಿ ಅವರಿಗೆ ಸಿಕ್ಕಿರೋ ಮೀನಿಗಿಂತ ಏನೂ ಇಲ್ಲದೆ ಬರಿ ಕೈಯಲ್ಲಿ ಬಂದಿರೋ ದಿನಗಳೇ ಹೆಚ್ಚು. ಮೀನು ಸಿಗಲಿಲ್ಲ ಅನ್ನೋ ಬೇಜಾರಿನ ಜೊತೆಗೆ ಕೆಲವೊಂದ್ ದಿನ ಸಿಕ್ಕಿರೋ ಮೀನಿಗೂ ಸರಿಯಾದ ಬೆಲೆ ಸಿಗಲಿಲ್ಲ ಅನ್ನೋ ಬೇಜಾರು ಇರುತ್ತೆ. ರೈತರು ಫಸಲಿಗಾಗಿ ಹೇಗೆ ಕಾಯ್ತಾರೋ ಹಾಗೆ ಮೀನುಗಾರರು ಕಾಯ್ತಾರೆ. ಅದು ಗೊತ್ತಿದೆಯಾ ನಿಮ್ಗೆ? ವರ್ಷದಲ್ಲಿ ಬರುವ ಮಳೆಗಾಲದಲ್ಲಿ ಬೀಳುವ ಒಂದೊಂದು ಮಳೆ ಹನಿಯೂ ಕೂಡ ಕಾದು ಕುಳಿತ ಮೀನುಗಾರನಿಗೆ ಅಮೃತ ಬಿಂದುವಿನಂತೆ. ಮಳೆ ಪ್ರಮಾಣ ಕಮ್ಮಿ ಆಯ್ತು ಅಂದ್ರೆ ಆ ವರ್ಷ ಮೀನುಗಾರನ ದುಡಿಮೆಯೂ ಕೂಡ ಕಮ್ಮಿ ಅಂತಾನೆ ಅರ್ಥ. ನಶಿಸಿ ಹೋಗುತ್ತಿರುವ ಭೂಮಿ ಮೇಲಿನ ಜೀವಿಗಳಲ್ಲಿ ಜಲಚರಗಳ ಸಂಖ್ಯೆನೂ ಕ್ಷೀಣಿಸ್ತಾ ಇದೆ. ಜೊತೆಗೆ ಅದನ್ನೇ ನಂಬಿರುವ ಮೀನುಗಾರನ ಜೀವನವೂ ಕೂಡ. ಮೊದಲು ಮಳೆಗಾಲದ ರಜೆಗಳ ಜೊತೆಗೆ ಗಾಳಿ, ಪ್ರಕೃತಿ ಏರುಪೇರುಗಳಿಂದ ಸರಿಸುಮಾರು ವರ್ಷದಲ್ಲಿ 8 ತಿಂಗಳ ದುಡಿಮೆಯಾದ್ರೂ ಸಿಕ್ತಿತ್ತು. ಆದ್ರೆ ಈಗ ಆಗಸ್ಟ್ ತಿಂಗಳಲ್ಲಿ ಶುರುವಾಗುವ ಉದ್ಯೋಗ ಡಿಸೆಂಬರ್ ತಿಂಗಳ ಒಳಗೆ ಮುಗಿಯುವ ಹಂತಕ್ಕೆ ಬಂದಿರುತ್ತೆ. ಬರಗಾಲ ಬಂದಾಗ ಗುಳೆ ಹೋಗುವ ರೈತರಂತೆಯೇ ಮೀನುಗಾರರು ಕೂಡ ಪ್ರತಿ ವರ್ಷದ ಡಿಸೆಂಬರ್ ತಿಂಗಳ ನಂತರ ಬೇರೆ ಬೇರೆ ಕ್ಷೇತ್ರಕ್ಕೆ ಕೆಲಸ ಅರಸಿ ಗುಳೆ ಹೋಗುವ ಪರಿಸ್ಥಿತಿ ಎದುರಾಗಿದೆ. ನಮ್ಮ ರೈತರಿಗೆ ಬರೋ ಬರಗಾಲ ಎಲ್ಲರಿಗೂ ಕಾಣುತ್ತೆ, ಆದ್ರೆ ಮೀನುಗಾರ ಪ್ರತಿ ವರ್ಷ ಎದುರಿಸೋ ಬರಗಾಲ ಯಾರಿಗೂ ಕಾಣಿಸಲ್ಲ. ಯಾಕೆ ಹೇಳಿ? ಕಾಣಿಸೋಕೆ ಮೀನುಗಾರನ ಬಿಟ್ಟು ಮತ್ತೆ ಯಾರು ಸಮುದ್ರಕ್ಕೆ ಇಳಿಯಲ್ಲ. ಮೀನುಗಾರರು ಹಾಗೆ ಹೀಗೆ ಅಂತ ದೂರದಲ್ಲಿ ನಿಂತ್ಕೊಂಡು ಅಳತೆ ಮಾಡ್ತೀರಲ್ಲ, ಅವ್ರಿಗಾಗಿ ಈ ಮಾತು. ದಡದಲ್ಲಿ ನಿಂತ್ಕೊಂಡು ಎಷ್ಟು ಅಂತ ಅಳತೆ ಮಾಡ್ತೀರಾ? ಧೈರ್ಯ ಇದ್ರೆ ಅವ್ರ ಜೊತೆ ನೀರಿಗಿಳಿದು ಲೆಕ್ಕ ಹಾಕಿ. ಮೀನುಗಾರ ಹೆಣೆದಿರೋ ಬಲೆಗಳು ಕಾಣಿಸೋ ನಿಮ್ಗೆ ಹರಿದಿರೋ ಅವನ ಜೀವನದ ಬಲೆ ಕಾಣಿಸೋದೇ ಇಲ್ಲ.